ನಮಸ್ಕಾರ ಎಲ್ಲರಿಗೂ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ NMPA ಪ್ರಾಯೋಜಿತ ಒಂದು ಕ್ಯಾಂಟೀನನ್ನು, ವಿದ್ಯಾರ್ಥಿ ಕೇಂದ್ರಿತ ಕ್ಯಾಂಟೀನನ್ನು ಇವತ್ತು ನಾವು ರೆನೋವೇಟ್ ಮಾಡಿ ಇನಾಗ್ಯುರೇಟ್ ಮಾಡಿದ್ದೇವೆ. ಇನಾಗ್ಯುರೇಷನ್ಗೆ ನಮ್ಮ NMPAಯಿಂದ ನಮ್ಮ ಡೆಪ್ಯೂಟಿ ಚೇರ್ಮನ್ ಮೇಡಮ್ ಬಂದಿದ್ದಾರೆ. ಅವರ ಸಹಯೋಗದಲ್ಲಿ ಮತ್ತು ನಮ್ಮೆಲ್ಲ ಕೊಲೀಗ್ಸ್ಗಳ ಪ್ರೆಸೆನ್ಸ್ನಲ್ಲಿ ನಾವು ಇದನ್ನು ಇನಾಗ್ಯುರೇಟ್ ಮಾಡಿದ್ದೇವೆ. ನಾನು ನಮ್ಮ ಮಾಧ್ಯಮದ ಮುಖಾಂತರ NMPAಗೆ, ಅವರ ಚೇರ್ಮನ್ಗೆ, ಅವರ ಡೆಪ್ಯೂಟಿ ಚೇರ್ಮನ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕ್ಯಾಂಟೀನ್ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸ್ಟಾಫ್ ಮೆಂಬರ್ಸ್ಗಳಿಗೆ ಬಂದು ಹೋಗುವ ಎಲ್ಲ ವಿಸಿಟರ್ಸ್ಗಳಿಗೆ ಬಹಳ ದೊಡ್ಡ ಫೆಸಿಲಿಟಿಯಾಗಿ ರೂಪುಗೊಳ್ಳಬೇಕು ಅಂತ ಒಂದು ಕನಸಿತ್ತು ನನಗೆ. ಅದರ ಜೊತೆಗೆ ನಮ್ಮ ಕ್ಯಾಂಟೀನಲ್ಲಿ ಕುಕ್ ಮಾಡುವ ಜಾಗ ಮತ್ತು ಸ್ಟೋರ್ ಮಾಡುವ ಜಾಗ, ಬಂದು ಊಟ ಮಾಡುವವರಿಗೆ, ಟೀ ಕುಡಿಯೋರಿಗೆ, ಕಾಫಿ ಕುಡಿಯೋರಿಗೆ ಅದು ವಿಸಿಬಲ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದೇ ಥರ ನಾವು ಕಂಪ್ಲೀಟ್ ಕ್ಯಾಂಟೀನನ್ನು ಓಪನ್ ಮಾಡಿಟ್ಟಿದ್ದೇವೆ. ಯಾವುದನ್ನು ಕೂಡ ನಾವು ಡೋರ್ ಯೂಸ್ ಮಾಡಲಿಲ್ಲ. ಇಲ್ಲಿ ಅಡುಗೆ ಮಾಡೋದು ಬಂದು ಊಟ ಮಾಡೋರಿಗೆ ಗೊತ್ತಾಗುತ್ತೆ. ಕ್ಲೀನ್ಲಿನೆಸ್ ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಟಾಯ್ಲೆಟ್ಗಳನ್ನೆಲ್ಲ ನಾವು ಹೊರಗಡೆ ಮಾಡಿದ್ದೇವೆ. ಕ್ಲೀನಿಂಗ್ ಜಾಗ ತುಂಬ ಚೆನ್ನಾಗಿದೆ. ಈಗಾಗಲೇ ವೆರಿ ಸೂನ್ 2-3 ದಿವಸದಲ್ಲಿ ಟೆಂಡರನ್ನು ನಾವು ಕರಿತೇವೆ. ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಿ ಒಳ್ಳೆಯ ಫೆಸಿಲಿಟಿ ಇದೆ. ರೆಂಟನ್ನು ಕೇವಲ 1,000 ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದೇನೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕ ಮಿತ್ರರಿಗೆ ಒಳ್ಳೆ ಫುಡ್ ಕೊಡಬೇಕು ಅನ್ನೋದು ನಮ್ಮ ಆಸೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಎಲ್ಲ ಊರಿನ ಜನರಿಗೆ, ಕಾಂಟ್ರಾಕ್ಟರ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಟೆಂಡರ್ ಪ್ರಾಸೆಸ್ಗೆ ನೀವು ಭಾಗವಹಿಸಿ. ಹೆಚ್ಚು ಜನ ಬಂದರೆ ಕಾಂಪಿಟೇಷನ್ ಚೆನ್ನಾಗಿರ್ತದೆ. ಕಾಂಪಿಟೇಟಿವ್ ರೇಟ್ನಲ್ಲಿ ನಿಮಗೆ ಪ್ರೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆ ಊಟ ಕೊಡಬೇಕು, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು ಅನ್ನೋದು ನನ್ನ ಕಲ್ಪನೆ. ಈ ಹಿನ್ನೆಲೆಯಲ್ಲಿ NMPAಯವರು ನಮಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಆ 30 ಲಕ್ಷ ರೂಪಾಯಿಲಿ ಅವರೇ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮಾಧ್ಯಮದ ಮುಖಾಂತರ NMPAಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಅಧಿಕಾರಿ ವರ್ಗದವರಿಗೆ, NMPA ಎಲ್ಲ ಅಧಿಕಾರಿ ವರ್ಗದವರಿಗೆ ನಿಮ್ಮ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. I am Shanti, Deputy Chairperson from NMPA. We from NMPA every year keep contributing through our CSR funds to the various developments in and around Mangalore city. In one of the proposals where the Mangalore University has approached us for the development of the canteen, and we could consider that proposal, and accordingly it was granted, and now the project is completed and today they have inaugurated. I wish them all the best in the future. Thank you.